ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ನಾನು ನಿಮ್ಮ ಕೃಪಾ. ಇವತ್ತೊಂದು ಸಣ್ಣ ತಂತ್ರ ಪರಿಹಾರ ತಗೊಂಡು ಬಂದಿದ್ದೀನಿ. ಏನು ಅಂತಂದ್ರೆ ವೀಳ್ಯದೆಲೆ ದೀಪದಿಂದ ಮಾಡುವಂತಹ ಪರಿಹಾರ. ಅದು ಬಂದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅರ್ಧಕ್ಕೆ ನಿಂತು ಹೋಗಿರ್ಬೋದು, ಅಥವಾ ಸೈಟ್ ತಗೋತಾ ಇರ್ತೀರಿ ಅದಕ್ಕೆ ಆಗ್ತಾ ಇರಲ್ಲ, ಅಥವಾ ಏನು ಹೇಳ್ತೀವಿ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಅಂತ ಹೊರದೇಶಕ್ಕೆ ಕಳಿಸ್ಬೇಕು ಅಂತಹ ಸಂದರ್ಭದಲ್ಲಿ ನಮಗೆ ಆಗ್ತಾನೆ ಇರೋದಿಲ್ಲ, ಅಥವಾ ವೀಸಾ ಸಿಗ್ತಾ ಇರೋಲ್ಲ. ಇಂತಹ ಸಂದರ್ಭದಲ್ಲಿ ಪಾಸ್ಪೋರ್ಟು, ವೀಸಾ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರ, ನೀವೇನು ಮಾಡಬೇಕು ಅಂತಂದರೆ ಶುದ್ಧವಾದ ವೀಳ್ಯದೆಲೆಯನ್ನು ತೊಗೊಂಬರ್ಬೇಕು ಒಂದಷ್ಟು. ಅದಾದ ನಂತರ ಇದನ್ನು ಒಂದು ಸತಿ ಶುರು ಮಾಡಿದ್ರೆ ಸತತವಾಗಿ 48 ದಿನಗಳ ಕಾಲ ಮಾಡಬೇಕಾಗುತ್ತೆ. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಒಂದು ಹಿತ್ತಾಳೆ ತಟ್ಟೆಯನ್ನೇ ತಗೋಬೇಕು. ಒಂದು ತಟ್ಟೆ ಅಂತ ಅಂದ್ಕೊಳ್ಳಿ. ಆ ಹಿತ್ತಾಳೆ ತಟ್ಟೆಯ ಮೇಲೆ ಶುದ್ಧವಾಗಿ ಅಕ್ಕಿಯನ್ನು ಹಾಕಬೇಕು. ಆ ಅಕ್ಕಿಯಲ್ಲಿ ಕಲ್ಲು, ಮಣ್ಣು, ಹುಳ ಆ ಥರ ಎಲ್ಲ ಇರಬಾರ್ದು. ಅದನ್ನೆಲ್ಲ ನೀವು ಶುದ್ಧವಾಗಿ ಮಾಡಿಬಿಟ್ಟು ಹಾಕಬೇಕು. ಆಮೇಲೆ ವೀಳ್ಯದೆಲೆಯನ್ನು ತಂದ ನಂತರ ನೀವು ಅದನ್ನು ಒರೆಸ್ಬೇಕು. ಅದರ ತುದಿ ಬಂದ್ಬಿಟ್ಟು ದಕ್ಷಿಣ ದಿಕ್ಕಿಗೆ ನೋಡೋಂಗಿರ್ಬೇಕು. ಅದರ ಕಾಂಬು ಅಥವಾ ಅದರ ತೊಟ್ಟು ಅಂತ ಏನು ಹೇಳ್ತೀವಿ ಅದು ನಿಮ್ಮ ಮನೆ ದೇವರು ಅಥವಾ ಕುಲದೇವರು ಫೋಟೋ ಅಂತ ಹೇಳ್ಬಿಟ್ಟು, ಇದು ಮನೆ ದೇವರು ಫೋಟೋ, ಈ ಕಡೆ ವೀಳ್ಯದೆಲೆ ದೀಪ ಅಂತ ಏನು ಹೇಳ್ತೀವಿ ಅದನ್ನ ಈ ತರ ಇಟ್ಕೋಬೇಕಾಗುತ್ತೆ. ಅದನ್ನ ನಿಮ್ಮ ಮನೆಯ ಪ್ರತಿಯೊಬ್ಬರು ಮನೇಲಿ ಒಂದೊಂದ್ ತರ ನೀವು ಮಾಡ್ಕೊಂಡಿರ್ತೀರಿ. ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಆನಂತರ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಮಣ್ಣಿನ ಹಣತೆಯನ್ನೇ ತಗೋಬೇಕು. ಅದು ಶುದ್ಧವಾಗಿರೋದನ್ನ ಹೊಸ ಮಣ್ಣಿನ ಹಣತೆಯನ್ನು ತಗೊಂಡ್ಬನ್ನಿ. ತಗೊಂಡ್ ಬಂದ್ಬಿಟ್ಟು ಅದಕ್ಕೆ ಎಣ್ಣೆಣ್ಣೆ ಆದ್ರೂ ಹಾಕ್ಬೋದು, ಅಥವಾ ತುಪ್ಪವನ್ನು ನೀವು ಬೇಕಾದ್ರೆ ಹಾಕ್ಬೇಕು. ಅದಾದ್ರೆ ಹಾಕ್ಬಿಟ್ಟು ಆನಂತರ ತಿರಿ ಅಥವಾ ಬತ್ತಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ಶುದ್ಧವಾದ ಹತ್ತಿಯಿಂದ ಮಾಡಿರುವಂತಹ ಹೊಸದಾಗಿ ನೀವೇ ಮನೆಯಲ್ಲೇ ಮಾಡ್ಕೋಬೇಕು. ಒಂದ್ 48 ದಿನಕ್ಕೆ ಅಂತೇಳಿ ಮಾಡಿ ಇಟ್ಕೊಂಡ್ಬಿಡಿ. ಎರಡೆರಡು ಹಚ್ತಾ ಹೋಗ್ಬೇಕು. ತುಪ್ಪ ತಪ್ಪಿದ್ರೆ ಏನ್ ಹೇಳಿದ್ರೆ ಎಳ್ಳೆಣ್ಣೆ ಅಂತ ಹೇಳಿದ್ದು ಅದರಲ್ಲಿ ನೀವು ಮಾಡ್ತಾ ಹೋಗ್ಬೇಕು. ಇವತ್ತು ಶುರು ಮಾಡಬೇಕಾದ್ರೆ ನೀವು ಮೊದಲ ಬಾರಿಗೆ ಗುರುವಾರ ಶುರು ಮಾಡಬೇಕು, ಇಲ್ಲಾಂದ್ರೆ ಶುಕ್ರವಾರ ಶುರು ಮಾಡಬೇಕು. ಅಕಸ್ಮಾತ್ ಮೇಡಮ್ ನಾವು ಡ್ಯೂಟಿಗೆ ಹೋಗ್ತಾ ಇದ್ದೀವಿ, ನಮಗೆ ಪ್ರಾಬ್ಲಮ್ ಆಗ್ತದೆ ಅಂತಂದ್ರೆ ನೀವೇನು ಮಾಡಬೇಕು, ಸಂಜೆ ಮಾಡಿ. ಇಲ್ಲ ನಾವು ಬೇಗ ಎದ್ದು ಮಾಡ್ತೀವಿ ಅಂತಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 to 7, ಅರ್ಲಿ ಮಾರ್ನಿಂಗ್ ಏನಲ್ಲ, ಒಂದು 6 to 7 ಒಳಗಡೆ ನೀವು ಮುಗಿಸ್ಬೋದು. ಅಥವಾ ಡ್ಯೂಟಿಗೆ ಹೋಗಿ ಬರೋರಾದ್ರೆ ಸಂಜೆ 6ರಿಂದ 7 ಗಂಟೆ ಒಳಗಡೆ ನೀವು ಇದನ್ನ ಮಾಡ್ಕೋಬಹುದು. ತಟ್ಟೆಯಲ್ಲಿ ಹಾಕಿದ ನಂತರ ನೀವು ಆ ವೀಳ್ಯದೆಲೆ ಅಂತ ನಾವೇನಿದೆ ಆ ವೀಳ್ಯದೆಲೆ ಎಣ್ಣೆಲೆ ದೀಪವನ್ನು ಹಚ್ಚಬೇಕು. ಮನಸಾರೆ ಕುಲದೇವರು, ಮನೆ ದೇವರು ಏನಿದೆ ಇಷ್ಟ ದೇವರು ಅವರೆಲ್ಲರನ್ನು ನೀವು ನೆನಪು ಮಾಡ್ಕೋಬೇಕು. ಮಾಡ್ಕೊಂಡು ನೀವು ಆ ದೀಪವನ್ನು ಹಚ್ಚಬೇಕು. ಹಚ್ಚಿದ ನಂತರ ನೀವೇನ್ ಮಾಡ್ಬೇಕು ಅಂತಂದ್ರೆ ಸತತವಾಗಿ ಅದಕ್ಕೆ ಎಷ್ಟು ಎಣ್ಣೆ ತುಪ್ಪ ಹಿಡಿಯುತ್ತದೆ ಅಷ್ಟೇ ಸಾಕು. ನೀವು ಅದಕ್ಕೇನು ಮತ್ತೆ ಮತ್ತೆ ಹಾಕುವಂಥದ್ದು ಏನು ಬೇಡ. ನೀವು ಅದನ್ನು ಮನಸಾರೆ ಮಾಡ್ಕೊಂಡು ಹೋಗಿ. ಮಾರನೆಗೆ ಅಂದ್ರೆ ಇವತ್ತು ಬೆಳಿಗ್ಗೆ ಹಾಕಿದ್ದೀರಿ, ದೀಪ ಹಚ್ಚಿದಿರಿ, ಇನ್ನು ಮಾರನೆಗೆ ನಾವು ತೆಗಿಬೇಕಲ್ವಾ. ಅದು ತೆಗಿಬೇಕಾದ್ರೆ ನೀವೇನ್ ಮಾಡ್ಬೇಕಾಗುತ್ತೆ, ಆ 2 ವೀಳ್ಯದೆಲೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಕವರಿಗಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕಡೆ ಇಟ್ಬಿಟ್ಟು ನೀವೇನ್ ಮಾಡ್ಬೇಕು, 48 ದಿನಗಳ ಕಾಲದ ವೀಳ್ಯದೆಲೆಯನ್ನು ಯಾವುದಾದ್ರೂ ಗಿಡದ ಸಂದಿಗೆ ನೀವು ಹಾಕ್ಬೇಕಾಗುತ್ತೆ. ಇದನ್ನ ಅಕಸ್ಮಾತ್ ನಾವು 48 ದಿನಗಳ ಕಾಲ ನಾವು ಇಟ್ಕೊಳ್ಳಲ್ಲ ಮೇಡಮ್, ಮಧ್ಯದಲ್ಲಿ ಬದಲಾವಣೆ ಮಾಡ್ಬೋದಾ ಅನ್ನೋದು ಕೆಲವರಿಗೆ ಒಂದು ಡೌಟ್ಸ್ ಇರುತ್ತೆ. ಖಂಡಿತವಾಗ್ಲಿ ನೀವು ಮಧ್ಯದಲ್ಲಿ ಬದಲಾವಣೆ ಒಂದು 3 days ಒನ್ಸೋ ಅಥವಾ 5 days ಒನ್ಸೋ ಆ ಥರ ಒಣಗಿರೋ ಎಲೆನ ನೀವು ತೆಗೆದುಬಿಟ್ಟು ನೀವು ಗಿಡದ ಕೆಳಗೆ, ಮರಕ್ಕಾದ್ರೂ ಹಾಕ್ಬೋದು ಅಥವಾ ಗಿಡಗಳ ಕೆಳಗಡೆಗಾದ್ರೂ ಹಾಕ್ಬೋದು, ಅಥವಾ ನಿಮ್ಮ ಮನೆಯ ಹಿಂಭಾಗದಲ್ಲಿ ಯಾವುದಾದ್ರೂ ಗಿಡಗಳು ಹಾಕಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು. ಇದನ್ನ ಎಲ್ಲಾದ್ರೂ ರಸ್ತೆಗಳ ಹಾಕುವಂಥದ್ದು ಅಥವಾ ಯಾರೋ ಓಡಾಡೋ ಕಡೆ ತುಳಿಯುವಂಥ ಜಾಗದಲ್ಲಿ ಮಾತ್ರ ದಯವಿಟ್ಟು ಹಾಕ್ಬೇಡಿ ಪ್ರಿಯ ವೀಕ್ಷಕರೇ. ಇದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀವಿ. ಪ್ರತಿ 48 ದಿನನ ಎರಡೆರಡು ವೀಳ್ಯದೆಲೆನ ಹೊಸದಾಗಿ ಬದಲಾವಣೆ ಮಾಡಬೇಕು ಪ್ರಿಯ ವೀಕ್ಷಕರೇ. ಇದಾದ ಮೇಲೆ ನಿಮ್ಮ ಯಾವುದೇ ಕೋರಿಕೆಗಳೇ ಇದ್ರೂ ಇದನ್ನ ಈ ತರ ಶುಭ ಕಾಮನೆಗಳನ್ನ ನೀವು ಈಡೇರಿಸ್ಕೋಬಹುದು. ಇದಾದ ನಂತರ ನಿಮ್ಮ ಕುಲದೇವತೆಗೆ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಚಾನೆಲ್ನ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.